ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ನೆಲಮಂಗಲದಲ್ಲಿ ಅಪ್ಪ ಅಮ್ಮನ ನಡುವಿನ ಜಗಳಕ್ಕೆ ಸಿಟ್ಟಿಗೆದ್ದ ಮಗನೊಬ್ಬ ಅಪ್ಪನನ್ನೇ ಕೊಲೆ ಮಾಡಿದ್ದಾನೆ. ಕುಡಿದ ಅಮಲಿನಲ್ಲಿ ಪ್ರತಿನಿತ್ಯ ಗಲಾಟೆ ಮಾಡುತ್ತಿದ್ದ ತಂದೆ ನಿನ್ನೆಯೂ ತನ್ನ ಹೆಂಡತಿ ಮೇಲೆ ಕತ್ತರಿಯಿಂದ ಹಲ್ಲೆಗೆ ಮುಂದಾಗಿದ್ದಾನೆ. ಈ ವೇಳೆ ಸಿಟ್ಟಿಗೆದ್ದ ಮಗ ದೊಣ್ಣೆಯಿಂದ ತಂದೆಯ ತಲೆಗೆ ಹೊಡೆದಿದ್ದು ಅವರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ನೆಲಮಂಗಲ ತಾಲೂಕಿನ ಶಿವನಪುರದಲ್ಲಿ ಅಪ್ಪ ಅಮ್ಮನ ನಡುವಿನ ಜಗಳಕ್ಕೆ ಸಿಟ್ಟಿಗೆದ್ದ ಮಗನೊಬ್ಬ ಅಪ್ಪನನ್ನೇ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಕೊಲೆಯಾದವರು 53 ವರ್ಷದ ಶ್ರೀಧರ್. ವೃತ್ತಿಯಲ್ಲಿ ಹಿರಿಯ ಪತ್ರಕರ್ತರಾಗಿದ್ದ ಶ್ರೀಧರ್ ಮದ್ಯ ಸೇವಿಸಿ ಪ್ರತಿನಿತ್ಯ ಮನೆಯಲ್ಲಿ ಗಲಾಟೆ ಮಾಡ್ತಿದ್ರು. ನಿನ್ನೆ ಕೂಡ ಶ್ರೀಧರ್ ಹಾಗೂ ಅವರ ಪತ್ನಿ ದೀನಾ ನಡುವೆ ಗಲಾಟೆ ನಡೆದಿದೆ. ಈ ವೇಳೆ ಪತ್ನಿ ದೀನಾ ಮೇಲೆ ಕತ್ತರಿಯಿಂದ ಹಲ್ಲೆಗೆ ಶ್ರೀಧರ್ ಮುಂದಾಗಿದ್ದು, ಇದರಿಂದ ಸಿಟ್ಟಿಗೆದ್ದ ಪುತ್ರ ಉದಯ್ ಕುಮಾರ್ ತಂದೆಯ ತಲೆಗೆ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾನೆ. ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡ ಶ್ರೀಧರ್ ಅವರನ್ನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ತಂದೆಯ ಸಾವಿಗೆ ಕಾರಣವಾದ ಆರೋಪದಡಿ 23 ವರ್ಷದ ಉದಯ್ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದು, ಪ್ರಕರಣದ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ನಾನು ಶಿಫ್ಟ್ ಅಲ್ಲಿದ್ದೆ, 11 to 8 ನೈಟ್ ಶಿಫ್ಟ್. ಈ ತರ ಆಗಿದೆ. ಆಸ್ಪತ್ರೆಗೆ ಹೋದ್ಮೇಲೆ ಏನಾಯ್ತು? ಅವ್ರದ್ದು ಹಾಸ್ಪಿಟಲ್ ಹೋಗ್ಮೇಲೆ ಅವ್ರದ್ದು ಸಾಸ್ ಬರ್ತಾ ಇತ್ತು.